ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿ ಹೃದಯಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ್ ಬಾಬಾ, ಜೈ ಕಾದ್ರಿ ಲಕ್ಷ್ಮೀ ನರಸಿಂಹ, ಜೈ ಶ್ರೀಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆರಾಮಾಗಿದ್ದೀರಾ? ಹುಷಾರಾಗಿದ್ದೀರಾ ಸ್ನೇಹಿತರೆ? ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನಂದ್ರೆ 2026 ಆಂಗ್ಲ ಹೊಸ ವರ್ಷ ಕುಂಭರಾಶಿಯವರಿಗೆ ಹೇಗಿರುತ್ತೆ ರಾಶಿಫಲ ಅನ್ನೋದ್ರ ಬಗ್ಗೆ ಮಾತಾಡಿಕೊಟ್ಟಿದ್ವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಮರೀದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ? ಬನ್ನಿ. 1/1/2026 001 ಮಿನಿಟ್ ಇಂಗ್ಲಿಷ್ ನ್ಯೂ ಇಯರ್ ಕುಂಭರಾಶಿಯವರಿಗೆ ಹೇಗಿರುತ್ತೆ ಅಂತ ನೋಡಿದ್ವಿ ಅಂದರೆ ಒಂದು 80% ಚೆನ್ನಾಗಿದೆ. ತುಂಬ ಒಳ್ಳೆ ಪರ್ಸೆಂಟೇಜ್ 80% ಅನ್ನೋದು. ಅದರಿಂದ ತುಂಬ ಒಳ್ಳೆ ವಿಷಯಗಳೆಲ್ಲ ಈ ವರ್ಷ ಅವರಿಗೆ ನಡೆಯೋದಕ್ಕೆ ಪ್ರಾರಂಭಿಸುತ್ತೆ ಅಂದರೆ ತಪ್ಪಾಗಲ್ಲ. ಯಾವ ಬೇಸ್ ಮೇಲೆ ಹೇಳ್ತಾ ಇದ್ದೀವಿ? ಪ್ಲಾನೆಟರಿ ಪೊಸಿಷನ್ ನೋಡೋಣ ಬನ್ನಿ. ಕುಂಭರಾಶಿಗೆ 11ನೇ ಮನೆಯಲ್ಲಿ ಧನುರ್ರಾಶಿಯಲ್ಲಿ 4 ಗ್ರಹಗಳು. ಜ್ಯೋತಿಷ್ಯದ ಪ್ರಕಾರ 11ನೇ ಮನೆ ಇದನ್ನು ಲಾಭಸ್ಥಾನ ಅಂತ ಕರಿತೀವಿ. ಲಾಭಸ್ಥಾನದಲ್ಲಿ ಪೂರ್ವ ಪುಣ್ಯಾಧಿಪತಿಯಾದ ಬುಧ ಗ್ರಹ ಇದ್ದಾನೆ. ಆಮೇಲೆ ಚತುರ್ಥ ಸ್ಥಾನಾಧಿಪತಿ ಅಂತ ಹೇಳ್ತಕ್ಕಂಥ ಶುಕ್ರ, ಆಮೇಲೆ 7 ಮತ್ತು 9ನೇ ಅಧಿಪತಿಯಾದಂಥ ಶುಕ್ರ, 4 ಮತ್ತು 9ನೇ ಅಧಿಪತಿ ಸುಖ ಸ್ಥಾನಾಧಿಪತಿ ಅಂತೀವಿ 4ನೇ ಸ್ಥಾನವನ್ನ, ಭಾಗ್ಯಾಧಿಪತಿ ಅಂತೀವಿ 9ನೇ ಸ್ಥಾನವನ್ನ, 5ನೇ ಮನೆಯನ್ನ ಪೂರ್ವ ಪುಣ್ಯ ಸ್ಥಾನ. ಈ 2 ಗ್ರಹಗಳು 11ನೇ ಮನೆಯಲ್ಲಿದೆ. ಅದರಿಂದ ಇದೊಂದು ಪಾಯಿಂಟ್ ಸಾಕು ಇವರಿಗೆ 80ರಿಂದ 90% ಚೆನ್ನಾಗಿರ್ತಾರೆ ಇವರು ಅಂತ ಹೇಳ್ಬಿಡ್ಬೋದು. 80% 80 to 90% ಆಲ್ಮೋಸ್ಟ್ ಚೆನ್ನಾಗಿರ್ತಾರೆ. ಒಂದು 10-15% 20% ಹಿಂಗಿರ್ಬೋದು ಅಷ್ಟೇ. ಅದು ಏನಿಲ್ಲ, ರಾಹು ರಾಶಿಯಲ್ಲಿ 7ನೇ ಮನೇಲಿ ಕೇತು ಇರೋದು ಇವ್ರಿಗೆ ಸ್ವಲ್ಪ ತೊಂದರೆ ಕೊಡ್ಬೋದು. ಅದೇ ಒಂದು 10-20% ತೊಂದರೆನೇ ಬರುತ್ತೋ. ಇನ್ನು 89% ಇವರಿಗೆ ಭಾರಿ ಚೆನ್ನಾಗಿರ್ತಾರೆ. ಇದು ಒಂದು ಪ್ಲಾನೆಟರಿ ಪೊಸಿಷನ್. ಇನ್ನು ಮಿಕ್ಕಿದ 2ನೇ ಮನೇಲಿ ಶನಿ, 4ನೇ ಮನೇಲಿ ಚಂದ್ರ, ಆಮೇಲೆ 5ನೇ ಮನೆಯಲ್ಲಿ ಗುರು, ಸೊ 11ನೇ ಮನೆಯಲ್ಲಿ ಕುಜ, ಸೂರ್ಯ. ಸೊ ಇವೆಲ್ಲ ಪ್ಲಾನೆಟರಿ ಪೊಸಿಷನ್ ನಾವು ನೋಡುವಾಗ ಲಾಭಸ್ಥಾನದಲ್ಲಿರ್ತಕ್ಕಂಥ ಗ್ರಹ ಇವ್ರಿಗೆ ಮಾಡ್ತಕ್ಕಂಥ ಒಳ್ಳೊಳ್ಳೆ ವಿಷಯಗಳು ಭಾರಿ ಒಳ್ಳೆ ದಿನ ಮಾಡುತ್ತೆ. ಎಲ್ಲ ರೀತಿಯೂ ಚೆನ್ನಾಗಿರ್ತಾರೆ. ಅದರಲ್ಲಿ ದುಡ್ಡು ಕಾಸಿನ ವಿಷಯದಲ್ಲಂತೂ ಯಾವುದಕ್ಕೂ ಬರ ಇರಲ್ಲ. ದುಡ್ಡು ಕಾಸಿಗೆ ಬರ ಇರಲ್ಲ, ಪ್ರಾಪರ್ಟಿಗೆ ಬರ ಇರಲ್ಲ. ಒಳ್ಳೆ ಲ್ಯಾಂಡ್ ತಗೋಬೋದು, ಸೈಟ್ ತಗೋಬೋದು, ಮನೆ ಕಟ್ಬೋದು. ಓಕೆ, ಪ್ರಾಪರ್ಟೀಸ್ನ ಬೈಯಿಂಗ್ ಸೆಲ್ಲಿಂಗಲ್ಲಿ ಕೂಡ ಪ್ರಾಫಿಟ್ ಇರುತ್ತೆ. ಮನಿ ಸರ್ಕ್ಯುಲೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಫಸ್ಟ್ ಕ್ಯಾಟಗರಿ ಎಜುಕೇಷನ್ ಅಂತ ನೋಡ್ತೀವಿ. ಎಜುಕೇಷನ್ ವಿಷಯದಲ್ಲಿ ಏನು ತೊಂದರೆ ಇಲ್ಲ. ಫಸ್ಟ್ ಕ್ಲಾಸಾಗಿ ಎಲ್ಲ ಸ್ಪಾನ್ಸರ್ಶಿಪ್ ಸಿಗ್ಬೋದು, ಇವರಿಗೆ ಸ್ಕಾಲರ್ಶಿಪ್ ಸಿಗ್ಬೋದು, ಅವಾರ್ಡ್ಸು ರಿವಾರ್ಡ್ಸು ಸಿಗ್ಬೋದು. ಸ್ಪೋರ್ಟ್ಸ್ ಪರ್ಸನಾಲಿಟೀಸ್ಗೆಲ್ಲ ಒಳ್ಳೆ ಹೆಸರು ಬರ್ತಕ್ಕಂಥ ಯೋಗ ಎಲ್ಲ ಚೆನ್ನಾಗಿರುತ್ತೆ. ಆಮೇಲೆ ಬಿಸ್ನೆಸಸ್ ಅಂತ ನೋಡಿದಾಗ, ಕೆರಿಯರ್ ಅಂತ ನೋಡಿದಾಗ ಪ್ರೈವೇಟ್ ಸೆಕ್ಟ್ರು, ಗೌರ್ಮೆಂಟ್ ಸೆಕ್ಟ್ರು, ಆಮೇಲೆ ಬಿಸ್ನೆಸ್ ಸೆಕ್ಟರ್ ಅವ್ರಿಗಂತೂ ಪ್ರಾಬ್ಲಮೇ ಇಲ್ಲ. ಅಂದರೆ ತರಕಾರಿ ವ್ಯಾಪಾರ ಮಾಡೋರಿಂದ ಹಿಡಿದು ಬಂಗಾರ, ವೈಡೂರ್ಯ, ವಜ್ರ ಮಾರೋವರೆಗೂ ತುಂಬ ಚೆನ್ನಾಗಿರ್ತಾರೆ. ಅದೇ ರೀತಿ ಎಕ್ಸ್ಪೋರ್ಟ್ಸ್, ಇಂಪೋರ್ಟ್ಸ್, ಶೇರ್ ಮಾರ್ಕೆಟ್ ಎಲ್ಲದರಲ್ಲಿ ದುಡ್ಡು ಹಾಕಿ ಬಹಳ ಪ್ರಾಫಿಟ್ ಮಾಡೋ ಯೋಗಗಳಿದೆ. ರಿಯಲ್ ಎಸ್ಟೇಟ್ ಭೂಮಿ ಬೈಯಿಂಗ್ ಸೆಲ್ಲಿಂಗಲ್ಲಿ ಒಳ್ಳೆ ಪ್ರಾಫಿಟ್ ಮಾಡ್ತಕ್ಕಂಥ ಯೋಗ ಇದೆ. ಸೊ ಬಿಸ್ನೆಸ್ಸಲ್ಲಿ ಸಾವಿರಾರು ವಿಧ ಇದೆ, ಸಾವಿರಾರು ವಿಧವಾದಂಥ ವ್ಯಾಪಾರ. ಲಾಟ್ರಿ ಯೋಗ ಇದೆ. ಈ ಸರಿ ಲಾಟ್ರಿ ಯೋಗ ಇದೆ ಅಂದರೆ ಲಾಟ್ರಿಗೂ ಸ್ವಲ್ಪ ಇನ್ವೆಸ್ಟ್ ಮಾಡ್ಬೋದು. ವೆಹಿಕಲ್ಗಳು, ವಾಹನಗಳು ತಗೊಳ್ತಕ್ಕಂಥ ಯೋಗ ಇದೆ. ಸೊ ಇವೆಲ್ಲ ತುಂಬ ಚೆನ್ನಾಗಿರುತ್ತೆ. ಇನ್ನು ಪ್ರೈವೇಟ್ ಸೆಕ್ಟ್ರಲ್ಲಿ ಇರ್ತಕ್ಕಂಥವ್ರಿಗೆ ಅವ್ರಿಗೂ ಕೂಡ ಭಾರಿ ಒಳ್ಳೇದಾಗುತ್ತೆ. ಒಳ್ಳೊಳ್ಳೆ ಬ್ರಾಂಚಸ್ಗೆ ಹೋಗ್ಬೋದು. ಅಲ್ಲಿ ಮ್ಯಾನೇಜರು, ಜನರಲ್ ಮ್ಯಾನೇಜರು, ಸಿ ಒ ಅಂತೆಲ್ಲ ಪ್ರಮೋಷನ್ಸ್ ತಗೋಬೋದು. ಗೌರ್ಮೆಂಟ್ ಸೆಕ್ಟ್ರಲ್ಲಿರೋರಿಗೆ ಮಾತ್ರ ಸ್ವಲ್ಪ ತೊಂದರೆ ಆಗಬಹುದು. ಸ್ವಲ್ಪ ತೊಂದರೆ ಅಂದರೆ ನಾರ್ಮಲ್ ಆಗಿ ಔಟ್ ಆಫ್ ದ ಬಾಕ್ಸ್ ಏನಾದರೂ ಪ್ಯಾರಾಮೀಟರ್ಸ್ ಬಿಟ್ಟು ಏನಾದರೂ ಕೆಲಸ ಮಾಡಿ. ಯಾಕಂದರೆ 9ನೇ ಮನೆಯಲ್ಲಿ 7ನೇ ಮನೆಯಲ್ಲಿ ಅದು ಸಿಂಹ ರಾಶಿಯಲ್ಲಿ ಕೇತು ಇರೋದ್ರಿಂದ, ಕೇತು ಬಂದು ಸಿಂಹ ರಾಶಿಯಲ್ಲಿ ಇರೋದ್ರಿಂದ ಇವತ್ತೆಲ್ಲ ರಾಜಕೀಯ ವ್ಯತ್ಯಾಸಗಳು ನಡೀತಾ ಇರೋದು. ಸೊ ಇನ್ನು 1.5 ವರ್ಷ 18 ತಿಂಗಳೇನೋ ಇರೋದು. 18 ತಿಂಗಳಲ್ಲಿ ಒಂದು 6 ತಿಂಗಳು ಆಗಿರ್ಬೋದು. ಅದಕ್ಕೆ ರಾಜಕೀಯ ಅಸ್ತವ್ಯಸ್ತ ಆಗ್ತಾ ಇದೆ ಇಡೀ ಪ್ರಪಂಚದಲ್ಲಿ ಒಂದು 6 ತಿಂಗಳಿಂದ ನೀವು ನೋಡಿದ್ರೆ ಅಂದರೆ ಹತ್ತತ್ರ 1 ವರ್ಷದಿಂದ ನಡೀತಾ ಇದೆ. ಆದರೆ ಇತ್ತೀಚೆಗೆ ನಡೀತಿರೋದಂತೂ ತುಂಬ ಮೋಸ. ಆ ರೀತಿ ರಾಜಕೀಯ ಅಸ್ತವ್ಯಸ್ತ ಇಡೀ ಪ್ರಪಂಚದಲ್ಲಿ ನಡೀತಾನೆ ಇರುತ್ತೆ. ಯಾಕಂದರೆ 9ನೇ ಮನೇಲಿ ಕೇತು ಅಂತೀನಿ, ಸಿಂಹ ರಾಶಿಯಲ್ಲಿ ಕೇತು, ಇವ್ರಿಗೆ 7ನೇ ಮನೇಲಿ ಕೇತು. ಅಂದರೆ ಸಿಂಹ ರಾಶಿಯಲ್ಲಿ ಕೇತು ಅಂತ ಆಯ್ತಲ್ಲ. ಆಗ ಗೌರ್ಮೆಂಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಕ್ಕಂಥ ಕುಂಭರಾಶಿಯವ್ರಿಗೆ ಮಾತ್ರ ಸ್ವಲ್ಪ ಪ್ಯಾರಾಮೀಟರ್ ಬಿಟ್ಟು ಏನಾದ್ರು ಕೆಲಸ ಮಾಡಿದ್ರೆ ಅವ್ರಿಗೆ ಸ್ವಲ್ಪ ತೊಂದರೆ ಆಗ್ಬೋದು. ಅದರಿಂದ ಸ್ವಲ್ಪ ಹುಷಾರಾಗಿರಿ.
ಅದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಏನು ತೊಂದರೆ ಇಲ್ಲ. ಸೊ ನಿಮ್ಮ ಮೇಲೆ ಏನಾದರೂ ಎನ್ಕ್ವೈರಿ ನೋಟಿಸು ಈ ಥರ ಇಶ್ಯೂ ಮಾಡ್ಬೋದು. ಅದರಿಂದ ಪ್ಯಾರಾಮೀಟರ್ಸ್ ಒಳಗಡೆ ಕೆಲಸ ಮಾಡ್ಕೊಂಡಿರಿ. ಸೊ 3 ಕ್ಯಾಟಗರಿ ವರ್ಕ್ ಆಯಿತು. ಇನ್ನು ನೆಕ್ಸ್ಟು ಮದುವೆಗೆ ಧಾರಾಳವಾಗಿ ಒಳ್ಳೆ ಅಲಯನ್ಸ್ ಸಿಗುತ್ತೆ. ಆಮೇಲೆ ಮಕ್ಕಳಿಗೋಸ್ಕರ ಎದುರು ನೋಡ್ತಿರ್ತಕ್ಕಂಥವ್ರು ಸಂತಾನ ಭಾಗ್ಯ ಚಾನ್ಸಸ್ ಇದೆ. ಸೊ ವ್ಯಾಪಾರದಲ್ಲಿ ಬಹಳಷ್ಟು ಲಾಭ ಇದೆ ಅಂತ ಹೇಳಿದೆ. ಅದರಲ್ಲಿ ಕೂಡ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಆರ್ಟಿಸ್ಟ್ ಯಾರ್ಯಾರು ಇರ್ತಾರೆ, ಆ್ಯಕ್ಟ್ರು, ಆ್ಯಕ್ಟ್ರೆಸಸ್ಸು, ಪ್ರೊಡ್ಯೂಸರ್ಸು, ಇವ್ರಿಗೆಲ್ಲ ಭಾರಿ ಒಳ್ಳೆ ದುಡ್ಡು ಮಾಡ್ತಕ್ಕಂಥ ಯೋಗ. 11ನೇ ಮನೇಲಿ ನಾನು ಹೇಳಿದ್ನಲ್ಲ, ಲಕ್ಷ್ಮೀನಾರಾಯಣ ಯೋಗ, ಬುಧ ಮತ್ತು ಶುಕ್ರ ಪೂರ್ವ ಪುಣ್ಯಾಧಿಪತಿ ಜೊತೆ ಬುಧನ ಜೊತೆ ಚತುರ್ಥ ಸ್ಥಾನಾಧಿಪತಿ, ಆಮೇಲೆ ಭಾಗ್ಯಾಧಿಪತಿ ಇರೋದು, ಅದು ಒಂದು ಪಾಯಿಂಟ್ ಸಾಕು. 2ನೇ ಮನೇಲಿ ಶನಿ, ಧನಸ್ಥಾನದಲ್ಲಿ ಕುಟುಂಬ ಸ್ಥಾನದಲ್ಲಿ ಶನಿ ಇರತಕ್ಕಂಥದ್ದು, ಇದೆಲ್ಲ ಭಾರಿ ಒಳ್ಳೆಯದೇ ಮಾಡುತ್ತೆ. ದುಡ್ಡು ಕಾಸಿಗೆಲ್ಲ ತೊಂದರೆ ಕೊಡಲ್ಲ. ಸೊ ತೊಂದರೆ ಅಂತ ಬಂದರೆ ಎಲ್ಲಿ ಬರ್ಬೋದು ಗುರುಗಳೇ ಅಂದರೆ, ರಾಶಿಯಲ್ಲಿ ರಾಹು, 2ನೇ ಮನೇಲಿ ಶನಿ ಇದನ್ನಲ್ಲ, ವಾಕ್ಸ್ಥಾನ ಅಂತ ಹೇಳ್ತೀವಿ. ಅದರಿಂದ ಕುಂಭರಾಶಿಯವರಿಗೆ ಹೆಚ್ಚು ಧೈರ್ಯ ಬರುತ್ತೆ ಈ ವರ್ಷ. ಹೆಚ್ಚು ಧೈರ್ಯ ಬರೋದ್ರಿಂದ ಧೈರ್ಯದಿಂದ ತುಂಬ ಒಳ್ಳೆಯದು ನಡೆಯುತ್ತೆ, ತುಂಬ ಕೆಟ್ಟದ್ದು ನಡೆಯುತ್ತೆ. ಧೈರ್ಯ ಬಂದ್ಬಿಡ್ತು ಅಂತ ಎದುರುಗಡೆ ಇರೋ ಮನುಷ್ಯ ಯಾರು ಅಂತ ನೋಡದೆ, ಅವರೊಬ್ಬ ಸೂಪರ್ ಸ್ಟಾರ್ ಇರ್ತಾರೆ, ಅವರೊಬ್ಬ ರಾಜಕೀಯದಲ್ಲಿ ಯಾವುದೋ ಒಂದು ಹೆಸರು ಮಾಡಿರ್ತಾರೆ, ಬ್ಯಾಕ್ಗ್ರೌಂಡ್ ಏನೋ ಇರುತ್ತೆ, ಏನೋ ಸ್ಲಿಪ್ ಆಫ್ ದ ಟಂಗ್ ನಾವೇನಾದರೂ ಹೇಳ್ಬಿಟ್ವಿ ಅಂತ ಇಟ್ಕೊಳ್ಳಿ, ಆಗುತ್ತಾ? ಅಷ್ಟೇ, ಮುಗೀತು ಕತೆ. ಅದರಿಂದ ಸ್ಲಿಪ್ ಆಫ್ ದ ಟಂಗ್ ಮಾತಾಡಿ ಏನಾದರೂ ಒಂದು ತೊಂದರೆಗಳನ್ನ, ದೊಡ್ಡ ತೊಂದರೆಗಳನ್ನ ತಲೆಗೆ ತಂದಿಟ್ಕೊಳ್ಳೋ ಯೋಗಗಳೆಲ್ಲ ಈ 2ನೇ ಮನೆಯಲ್ಲಿರೋ ಶನಿ ಕೊಟ್ಬಿಡ್ತಾನೆ. ಆಮೇಲೆ ರಾಶಿಯಲ್ಲಿರೋ ರಾಹುನು ಕೊಟ್ಬಿಡ್ತಾನೆ. ಆದ್ದರಿಂದ ಈ ಧೈರ್ಯವನ್ನು ಬಿಸ್ನೆಸ್ಗೆ, ವ್ಯಾಪಾರಕ್ಕೆ, 100 ರೂಪಾಯಿ ಕೇಳ್ತಾ ಇದ್ದಾರಪ್ಪ, ನಮ್ಮ ಹತ್ರ ಇರೋದೊಂದು 40 ರೂಪಾಯಿ ಅಂದರೆ ಆ ಧೈರ್ಯ ಬೇಕಾದ್ರೆ ಉಪಯೋಗಿಸ್ಕೊಳ್ಳಿ. 40 ರೂಪಾಯಿಗೆ 100 ರೂಪಾಯಿ ಬೇಕಂದರೆ ಎಲ್ಲ ಥರದಿಂದ 60 ರೂಪಾಯಿ ಅನ್ನೋ ಧೈರ್ಯ ತೊಗೊಂಡು ಕಾನ್ಫಿಡೆನ್ಸಲ್ಲಿ ನುಗ್ಗಿದ್ರಂದರೆ 60 ರೂಪಾಯಿ ಬರುತ್ತೆ. ಆ ಕಾನ್ಫಿಡೆನ್ಸ್ ಎಲ್ಲ ರಾಶಿಯಲ್ಲಿರೋ ರಾಹು, 2ನೇ ಮನೆಯಲ್ಲಿರೋ ಶನಿ, ಧನಸ್ಥಾನದಲ್ಲಿ ಶನಿ ಅಲ್ವಾ, ಶನಿ ಕೊಡೋದಕ್ಕೆ ಅಂತ ಪ್ರಾರಂಭಿಸ್ಬಿಟ್ರೆ ಎಂಚು ಕಿತ್ತಾಕ ದುಡ್ಡು ಹಾಕ್ಬಿಟ್ಟು ಹೋಗ್ಬಿಡ್ತಾನೆ ಅಂತ. ಓಕೆ, ಅದರಿಂದ ತುಂಬ ಒಳ್ಳೇದದು. ಆಮೇಲೆ ಶನಿವತ್ ರಾಹು ಅಂತಲೇ ಹೇಳ್ತಾರೆ. ರಾಶಿಯಲ್ಲಿ ಶನಿ, ರಾಶಿಯಲ್ಲಿ ರಾಹು, 2ನೇ ಮನೇಲಿ ಶನಿ ಇರತಕ್ಕಂಥದ್ದು ಕೂಡ ಇವರಿಗೆ ಒಳ್ಳೆಯದನ್ನು ಮಾಡ್ತಾನೆ. ಆದರೆ ಸ್ಲಿಪ್ ಆಫ್ ದ ಟಂಗ್ ಈ ಥರ ಹೇಳಿ ಸಿಕ್ಕಾಕೊಳ್ಳೋ ತೊಂದರೆ. 7ನೇ ಮನೇಲಿ ಕೇತು, ಪಾರ್ಟ್ನರ್ಶಿಪ್ಪು. ಸೊ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಬಂದ್ಬಿಡ್ಬೋದು, ಕುಟುಂಬದಲ್ಲಿ ಸ್ವಲ್ಪ ಪ್ರಾಬ್ಲಮ್ಮು ಬರ್ಬೋದು. ಗಂಡ ಹೆಂಡ್ತಿ ರಿಲೇಷನ್ಶಿಪ್ಪು, ಅಣ್ಣ ತಮ್ಮನ ರಿಲೇಷನ್ಶಿಪ್, ಯಾವುದೇ ರಿಲೇಷನ್ಶಿಪ್ಪು ಸ್ವಲ್ಪ ಕೆಡೋದಕ್ಕೆ ಚಾನ್ಸ್ ಇರುತ್ತೆ. ಅದರಿಂದ ನಿಮ್ಗೆ ನೋವುಗಳಾಗ್ಬೋದು, ತೊಂದರೆಗಳಾಗ್ಬೋದು. ಇದನ್ನು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಅದು ಪಬ್ಲಿಕ್ ಲೈಫಲ್ಲಿ ನೀವು ಇರೋರು ಮಾತ್ರ ಭಾರಿ ಹುಷಾರಾಗಿರ್ಬೇಕು. ಇಲ್ಲಾಂದರೆ ರಾಶಿಯಲ್ಲಿರ್ತಕ್ಕಂಥ ರಾಹು, 7ನೇ ಮನೆಯಲ್ಲಿರ್ತಕ್ಕಂಥ ಕೇತು, 2ನೇ ಮನೆಯಲ್ಲಿರ್ತಕ್ಕಂಥ ಶನಿ ನಿಮಗೆ ಸ್ಲಿಪ್ ಆಫ್ ದ ಟಂಗ್ ಏನಾದರೂ ಮಾತಾಡಿ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋ ಯೋಗಗಳು ಈ ವರ್ಷಕ್ಕೆ ಕೊಟ್ಬಿಡ್ತಾನೆ. ಅದರಿಂದ ಕೇರ್ಫುಲ್ ಆಗಿರಿ. ಅದೇ ರೀತಿ ಆರೋಗ್ಯದ ವಿಷಯದಲ್ಲಿ ಕೇರ್ಫುಲ್ ಆಗಿರಬೇಕು ಕುಂಭರಾಶಿಯವರು. ಕುಂಭರಾಶಿಯಲ್ಲಿ ಹುಟ್ಟಿರೋರು ಅಷ್ಟೇ, ನಾರ್ಮಲಿ ಸ್ವಲ್ಪ ದಪ್ಪನೇ ಇರ್ತಾರೆ, ಸಣ್ಣ ಭಾಳ ಕಮ್ಮಿ, ಒಂದು 20% ಜನ ಇದ್ದರೆ ಹೆಚ್ಚು. ಅದರಿಂದ ದಪ್ಪ ಇರ್ತಕ್ಕಂಥವ್ರಿಗೆಲ್ಲ ಹಾರ್ಟ್ ರಿಲೇಟೆಡ್, ಓಕೆ, ಆಮೇಲೆ ಹೆಡ್ ರಿಲೇಟೆಡ್. 2ನೇ ಮನೆಯನ್ನು ಕುಟುಂಬ ಸ್ಥಾನ, ವಿಷನ್ನು ಅಂತಾರೆ, ಕಣ್ಣು ಅಂತಲೂ ಕರೀತಾರೆ. ಅದರಿಂದ ಹೆಡ್ ರೀಜನ್ನು, ಓಕೆ, ENT ಅಂತ ತಗೊಳ್ಳಿ. ಓಕೆ, ಇಯರು, ಐ, ಆಮೇಲೆ ಥ್ರೋಟು, ನೋಸು, ಆಮೇಲೆ ಹಾರ್ಟ್ ರಿಲೇಟೆಡ್. ಸೊ ಇದಕ್ಕೆ ರಿಲೇಟೆಡ್ ಎಲ್ಲ ಏನಾದರೂ ಸಿಮ್ಟಮ್ಸ್ ಇದ್ದರೆ ನೀವು, ಆಮೇಲೆ ಕೊಲೆಸ್ಟ್ರಾಲ್ ರಿಲೇಟೆಡು, ಇದೆಲ್ಲ ಸಿಮ್ಟಮ್ಸ್ ಇದ್ದರೆ ಸ್ವಲ್ಪ ಟ್ರೀಟ್ಮೆಂಟ್ಸ್ ಎಲ್ಲ ತೊಗೋಬೇಕು. ಲಾಂಗ್ ಜರ್ನಿ ಅದೆಲ್ಲ ಮಾಡುವಾಗ ಆಕ್ಸಿಡೆಂಟ್ಸ್ಗಳಾಗ್ತಕ್ಕಂಥದ್ದು, ಫ್ರ್ಯಾಕ್ಚರ್ಸ್ ಆಗ್ತಕ್ಕಂಥದ್ದು, ಇದಕ್ಕೆ ಚಾನ್ಸಸ್ ಇರುತ್ತೆ. ಅದರಿಂದ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಇದು ಬಿಟ್ಟರೆ ಮಿಕ್ಕಿದೆಲ್ಲ ದುಡ್ಡು ಕಾಸಿನ ವಿಷಯದೆಲ್ಲ ಭಾರಿ ಚೆನ್ನಾಗಿರ್ತಾರೆ ಅಂತ ಹೇಳ್ಬಿಡ್ತೀನಿ. ಬೈಯಿಂಗ್, ಸೆಲ್ಲಿಂಗ್, ಪ್ರಾಪರ್ಟಿ ತಗೊಳ್ಳೋದು, ಮಾಡೋದು, ಮನೆ ಕಟ್ಟೋದು, ಇದೆಲ್ಲ ತುಂಬ ಚೆನ್ನಾಗಿ ಆಗಿಬರುತ್ತೆ ಅಂತ ಹೇಳಿದ್ದೀನಿ. ಅದರಿಂದ ಪಾಸಿಟಿವ್ ವಿಷಯಗಳು ಜಾಸ್ತಿ ಇದೆ, ನೆಗೆಟಿವ್ ವಿಷಯಗಳು ಸ್ವಲ್ಪ ಕಡಿಮೆ ಇದೆ. ಸ್ವಲ್ಪ ಅಲರ್ಟಾಗಿದ್ದರೆ ಅಂದರೆ ಚೆನ್ನಾಗಿರ್ತೀರಿ. ಸೊ ಇದರಿಂದ ಹೊರಬರ್ತಕ್ಕಂಥದ್ದಕ್ಕೆ ಏನಾದರೂ ಉಪಾಯಗಳು ಏನು? ಕಾಗೆಗಳಿಗೆ ಆಹಾರ ಹಾಕೋದು, ಎಳ್ಳೆಣ್ಣೆಯನ್ನು ಹೆಚ್ಚು ದೇವಸ್ಥಾನಗಳಿಗೆ ಕೊಡ್ತಕ್ಕಂಥದ್ದು, ಅನಾಥಾಶ್ರಮಗಳಿಗೆ ಕೊಡ್ತಕ್ಕಂಥದ್ದು ಭಾರಿ ಒಳ್ಳೆಯದಾಗುತ್ತೆ. ಅದು ಬಿಟ್ಟು ಕುಟುಂಬ ಶನೀಶ್ವರ ಅಂತ ಹೇಳ್ತಕ್ಕಂಥ ತಮಿಳ್ನಾಡಲ್ಲಿ ನಾಚಿಯಾರಲ್ಲಿರ್ತಕ್ಕಂಥ ಕುಟುಂಬ ಶನೀಶ್ವರನ ದರ್ಶನ ಮಾಡಿ ಬನ್ನಿ. ಶನೀಶ್ವರ ನೀಳಾದೇವಿ ಇಲ್ಲ ಜ್ಯೇಷ್ಠಾದೇವಿ ಅಂತ ಆಕೆನೇ ಕರೀತಾರೆ, ಮಂದಾದೇವಿ. ಮಂದಾದೇವಿಯ ಮಕ್ಕಳು ಮಾಂದಿ ಮತ್ತು ಗುಳಿಗ. ಸೊ ಟೋಟಲ್ ಫ್ಯಾಮಿಲಿ ಸಮೇತ ಇರತಕ್ಕಂಥ ಆ ಶನೀಶ್ವರನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಬರೋದು ಭಾರಿ ಒಳ್ಳೆಯದು. ಮಂಗುಂ ಶನಿ, ಪೊಂಗುಂ ಶನಿ, ಮರಣ ಶನಿ ಅಂತ 3 ಶನಿ, 3 ಇದನ್ನೇ ಹೇಳ್ತಾರೆ ಲೆವೆಲ್ಸ್, ಸ್ಟೇಜ್. ಮಂಗು ಅನ್ನೋದ್ರೆ ಕ್ಷೀಣಿಸುವ ಶನಿ, ಪೊಂಗು ಶನಿ ಅಂದರೆ ಉಕ್ಕೋ ಶನಿ. ಆ ಉಕ್ಕುವ ಶನಿ ಇರ್ತಕ್ಕಂಥ ಜಾಗ ಯಾವುದು ಅಂದರೆ ಪೊಂಗು ಶನೀಶ್ವರರಂತ ಒಂದು ದೇವಸ್ಥಾನ. ಪೊಂಗು ಶನೀಶ್ವರರ ದೇವಸ್ಥಾನ ತಿರುಕೊಳ್ಳಿಕಾಡು ಅಂತ ಊರ ಹೆಸರು. ಅಲ್ಲಿ ಹೋಗಿ ಶನೀಶ್ವರನ ದರ್ಶನ ಮಾಡಿ ಬಂದರೆ ಅಲ್ಲಿ ಮಹಾಲಕ್ಷ್ಮಿ ಇರ್ತಾರೆ. ಮಹಾಲಕ್ಷ್ಮಿ ಸಮೇತ ಇರತಕ್ಕಂಥ ಪೊಂಗು ಶನೀಶ್ವರರ್ ತಿರುಕೊಳ್ಳಿಕಾಡು, ಅಲ್ಲೋಗಿ ದರ್ಶನ ಮಾಡಿ ಬಂದ್ರಿ ಅಂದರೆ ಭಾರಿ ಒಳ್ಳೇದಾಗುತ್ತೆ ನಿಮಗೆ. ಸೊ ಹಣಕಾಸಿನಲ್ಲಿ ಅದರಲ್ಲಿ ಭಾರಿ ಚೆನ್ನಾಗಿ ಆಗ್ಬಿಡ್ತೀರಿ, ವ್ಯಾಪಾರದಲ್ಲಿ ಇದರಲ್ಲೆಲ್ಲ. ಓಕೆ, ಸೊ ಇದನ್ನು ಮಾಡಿ. ಇದನ್ನು ಮಾಡಿದ್ರಿ ಅಂದರೆ ಕುಂಭರಾಶಿಯವರು ಓಹೋ ಅಂತಿರ್ತೀರ 2026 ಅಂತ ಹೇಳ್ತಾ, ಮತ್ತೆ ನಿಮ್ಮೆಲ್ರಿಗೂ ಸಿದ್ಧಿವಿನಾಯಕ ಶರಬೇಶ್ವರ ಸ್ವಾಮಿ
ಆಯುರಾರೋಗ್ಯ ಅಷ್ಟೇಶ್ವರನ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಆರಾಮಾಗಿರಿ, ಹುಷಾರಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.